ಸ್ವಾಭಾವಿಕವಾಗಿ ಅಣ್ಣ ಈ ಪಕ್ಷ ನಿಂತಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದ ಮೇಲೆ. ಜನತಾದಳ ಪಕ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮತ ಕೇಳ್ತಕ್ಕಂಥದ್ದು ಕುಮಾರಣ್ಣವರ ನಾಯಕತ್ವದಡಿ. ಹಾಗಾಗಿ ಎಲ್ಲರಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, ನಾಯಕರುಗಳಲ್ಲಿ, ಜೊತೆಯಲ್ಲಿ ಜನರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕೇಡರ್ನ ಹೊರತುಪಡಿಸಿಯೂ ಕೂಡ ಈಗ ತಾವು ಹೇಳ್ತಾ ಇದ್ದೀರಿ, ನಾನು ಅನೇಕ ಕ್ಷೇತ್ರಗಳು ರಾಜ್ಯಾದ್ಯಂತ ಸಂಚಾರ ಮಾಡಿ ಬಂದಿದ್ದೇನೆ. ಈಗ ಇನ್ನೂ ಏನು ಚುನಾವಣೆ ಕಾವು ಏರಿಲ್ಲ. ಈಗಲೂ ಕೂಡ ಜನ ಹೇಳ್ತಕ್ಕಂಥದ್ದು ಇತ್ತೀಚೆಗೆ ಕಳೆದ 3 ವರ್ಷದ ಕಾಂಗ್ರೆಸ್ನ ಆಡಳಿತ ವೈಖರಿಯನ್ನು ನೋಡಿ ಜನ ಎಲ್ಲೋ ಒಂದು ಕಡೆ ಕುಮಾರಣ್ಣವರ 20 ತಿಂಗಳು 14 ತಿಂಗಳು ಆಡಳಿತವನ್ನು ಇವತ್ತಿಗೂ ಕೂಡ ಹೃದಯದಿಂದ ಹೊರಗಡೆ ಹಾಕಿಲ್ಲ, ಸ್ಮರಿಸ್ಕೊಳ್ತಾ ಇದ್ದಾರೆ. ಅಂಥ ಒಬ್ಬರು ನಾಯಕರು ಇಂಥ ಒಂದು ಸಂಪತ್ಭರಿತವಾದಂಥ ನಾಡಿನಲ್ಲಿ ಎಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಜನಸಾಮಾನ್ಯರಿಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭಾವನೆ ಕೇಳಿದ್ದೀವಿ. ಆದರೆ ನಾವು NDAಲ್ಲಿದ್ದೀವಿ ಇವತ್ತು. ಅಲ್ಟಿಮೇಟ್ಲಿ ಆಲ್ ಐ ಹ್ಯಾವ್ ಟು ಟೆಲ್ ಇಸ್ ವಿ ಆರ್ ಅಲಯನ್ಸ್ ಪಾರ್ಟ್ನರ್ ಆಫ್ BJP. ಸೊ ಯಾವುದೇ ತೀರ್ಮಾನ ನಿರ್ಣಯ ಬಂದು ನಾವು ಏಕಾಏಕಿ ನಮ್ಮ ಮನಸ್ಸೋ ಇಚ್ಛೆ ತೊಗೊಳಕ್ಕಾಗೋದಿಲ್ಲ.